ಗ್ರೂಪ್ ಮಾಧ್ಯಮದಲ್ಲಿ ಕರ್ಕೊಂಬಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಕರ್ಕೊಂಬಂದಿರ ಖಾಸಗಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲ ನಮಸ್ತೆ. ಏನಿಲ್ಲ, ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಬಹಳ ತುಂಬಾ ವರ್ಷದಿಂದ ಕೆಲಸ ಪೆಂಡಿಂಗ್ ಇತ್ತು. ಅದ್ ನಾವು ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ನಮ್ಮ MLA ಸಾಹೇಬ್ರು ಮಾರ್ಗದರ್ಶನದಿಂದ, ಆಮೇಲೆ ಎಲ್ಲ ನಮ್ಮ 30 ಜನ ಕೌನ್ಸಿಲರು, ಈ ಭಾಗದ ಕೌನ್ಸಿಲರು ಎಲ್ಲಾರು ನಾವು ಒಗ್ಗಟ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ಇದು ಹೆಂಗ ಕೆಲಸ ನಡೀತಾ ಇತ್ತ ಅಂತ ನಾವು ಬಂದಿದೀವಿ. ಅಲ್ಲ ಇಷ್ಟು ವರ್ಷ ಬೇಕಿತ್ತ? ಅಲ್ಲ ಈಗ ಯಾರೇ ಹೊರಗಡೆಯಿಂದ ಬಂದ್ರು ಫಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಇಳಿಯೋದು, ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲೇ. ಏನಪ್ಪ ಹಿಂಗಿದೆ ಇದು, ಎಲ್ಲಾ ಬಟ್ಟೆಗಳೆಲ್ಲ ಕಳೆ ಆಗ್ತವೆ, ಚರಂಡಿ ತರ ನೀರ್ ಹರಿಯುತ್ತೆ ಮಳೆ ಬಂದ್ರೆ, ಯಾಕೆ ಇಷ್ಟು ಲೇಟ್ ಮಾಡಿರಿ? ಅಲ್ಲ ಒಂದೇನಂದ್ರೆ, ಏನ್ ಮಾಡ್ಬೇಕು ಅಂದ್ರು ಒಂದು ಸರಿಯಾಗಿ ಸಮಯ ಬರ್ಬೇಕು, ಸರಿಯಾಗಿ ಗಳಿಗೆ ಬರ್ಬೇಕು. ಇವಾಗ ದೇವರ ಭಗವಂತ ಸರಿಯಾದ ಸಮಯದಿಂದ ಇದು ಕೆಲಸ ನಾವು ಸ್ಟಾರ್ಟ್ ಮಾಡಿದೀವಿ. ಸಮಯನೂ ಬರ್ಬೇಕಲ್ಲ. ಅಲ್ಲ ಮೇನ್ ಕಂಪ್ಲೇಂಟ್ ಇಲ್ಲಿ ನೀರ್ ನಿಲ್ಲುತ್ತೆ. ನೀವು ಒಳ್ಳೆ CC ರೋಡ್ ಮಾಡಿ ಯಾವ್ದೇ ಮಾಡಿ, ನೀರ್ ಹೋಗ್ಲಿಕ್ಕೆ ಏನ್ ಮಾಡಿದೀರಾ? ಅಲ್ಲಲ್ಲ, ನೀರ್ ಹೋಗಕ್ ನಾವೇನ್ ಮಾಡಿದ್ವಿ, ಇವಾಗ ಡ್ಯಾಮೇಜ್ ಮಾಡಿದೀವಿ ಹೊಸದಾಗೆ. ಅಲ್ಲಿಂದ ಸ್ಟಾರ್ಟಿಂಗ್, ಅಲ್ಲಿಂದ ನೋಡಿ ಇವಾಗ ಕಾಣ್ತಾ ಇತ್ತಲ್ಲ ಡ್ಯಾಮೇಜ್, ಅಲ್ಲಿಂದ ನಾವು ಆ ಕಡೆ ಮತ್ತೆ 2 ಸೈಡ್ ಡ್ಯಾಮೇಜ್ ಮಾಡಿದೀವಿ. ಇವಾಗ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಇದಕ್ ನಾವು ಇವಾಗ ಕಾಂಕ್ರೀಟ್ ಹಾಕ್ತಿವಲ್ಲ, ಅದಕ್ಕೆ ನೀರ್ ಫ್ಲೋ ಆಗ್ಬೇಕು. ಆ ಡ್ಯಾಮೇಜ್ಗೆ ಮಳೆ ನೀರ್ ಬಂದ್ರೆ ಅದಕ್ಕೆ ಹೋಗ್ಬೇಕು, ನೀರು ಫ್ಲೋ ಆಗ್ಬೇಕು. ಆ ತರ ನಾವು ವಾಟ ಕೊಡ್ತೀವಿ. ಅಲ್ಲ ಶಾಶ್ವತವಾಗಿ ಇದಕ್ಕೆ ಖಾಸಗಿ ಬಸ್ ನಾಳಿಕೆ ಒಂದು ಕ್ಲಿಯರ್ ಮಾಡ್ತಾ ಇದ್ರೆ, ಅಥವಾ ಮತ್ತೆ 2 ವರ್ಷಕ್ಕೆ 3 ವರ್ಷಕ್ಕೆ ಮತ್ತೆ ಇದೇ ಕೆಲಸ ಆಗ್ಬೇಕು? ಅಲ್ಲಲ್ಲ, ಇಲ್ಲ ನೋಡಿ, ನೀವು ನೋಡ್ತಾ ಇದ್ದೀರಾ. ಆಮೇಲೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಏನಾದ್ರು ಇಲ್ಲಿ ಕಾಮಗಾರಿ ಕಳಪೆ ಏನಾದ್ರು ಮಾಡ್ತಾ ಇದ್ರೆ, ಇವಾಗ ನಮ್ಮ ಜೊತೆ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರಿಗೂ ನಾನು ಹೇಳಿದ್ದೀನಿ ಕಾಮಗಾರಿ ಶಾಶ್ವತವಾಗಿ ಇರ್ಬೇಕು. ಯಾಕಂದ್ರೆ ನಾವ್ ಇವತ್ತು ಇರ್ತೀನಿ ಕುರ್ಚಿ ಮೇಲೆ, ನಾನು ನಾಳೆ ಹೋಗ್ತೀನಿ. ಕನಿಷ್ಠ 30 ವರ್ಷ ಇದು ಕಾಮಗಾರಿ ಇರ್ಬೇಕು, ಹಿಂಗೆ ಇರ್ಬೇಕು. ಯಾವ ಅನುದಾನದಲ್ಲಿ ಮಾಡ್ತಾ ಇದ್ದೀರಾ? ಎಷ್ಟು ಇದಕ್ಕೆ ಮೊತ್ತ ಖರ್ಚಾಗ್ತಿರೋದು? ಇದು ನೋಡಿ, ಇದು ಯಾವ ಅನುದಾನ ಇಲ್ಲ. ಇದು ನಮ್ಮ ಇವಾಗ ಜನ ಓಡಾಡ್ತಾ ಇದಾರಲ್ಲ, ಅವ್ರ ಅನುದಾನ. ನಮ್ ನಗರಸಭೆಯಿಂದ ನಗರಸಭೆಗೆ ಏನ್ ಕಟ್ತಾ ಇದ್ದಾರೆ, ಆ ಅನುದಾನದಿಂದ ಸುಮಾರು 1,25,00,000. ಯಾರು ಇತಿಹಾಸದಲ್ಲೇ ಯಾರು ಮಾಡಿರ್ಲಿಲ್ವಲ್ಲ, ಇದು ಇತಿಹಾಸದಲ್ಲೇ ಯಾರು ಮಾಡಿರಲಿಲ್ಲ ಅಷ್ಟು ಅಮೌಂಟ್ ಖರ್ಚು. ನಾವು ಸೇರಿ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಈಗ ಅಂಗಡಿ ಮಳಿಗೆ, ಈ ಬಸ್ ಸ್ಟ್ಯಾಂಡಿನ ಅಂಗಡಿ ಮಳಿಗೆ ಏನ್ ತೀರ್ಮಾನ ತಗೊಂಡಿದ್ದೀರಾ? ಅದೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡ್ತೀವಿ, ಬಸ್ ಸ್ಟ್ಯಾಂಡ್ ರಿನೋವೇಷನ್ ಮಾಡ್ಬೇಕಾರೆ ಅಂತ ಹೇಳಿದ್ರೆ, ಅದೇನ್ ತೀರ್ಮಾನ ತಗೊಂಡಿದ್ದೀರಾ? ಮಾಡಕ್ ಹೊರಟಿದ್ದೀರಾ? ಈಗ ಅದೇ ತರ ಹೈಟೆಕ್ ಶೌಚಾಲಯಗಳು ಮತ್ತೆ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಈಗ ನೋಡಿ, ಈಗ ಅಂಗಡಿಗಳೆಲ್ಲ ಇಟ್ಕೊಂತಾರೆ ಪ್ಲಾಟ್ಫಾರ್ಮ್ ಮೇಲೆ. ಅವರು ಏನಂದ್ರೆ ಅಂಗಡಿ ಮಳಿಗೆ ತರ ಮಾಡ್ಕೊಂಡಿದ್ದಾರೆ. ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಈ ತಳ್ಳ ಗಾಡಿಗಳೆಲ್ಲ ಮಧ್ಯದಲ್ಲಿ ಬಂದು ತುಂಬಾ ಜನಗಳು ಓಡಾಡಕ್ಕೆ ಆಗಲ್ಲ. ಇದಕ್ಕೆಲ್ಲ ಏನ್ ತೀರ್ಮಾನ ತಗೊಂಡ? ನೋಡಿ, ಇವಾಗ ನಾವು ಮುಂಚೆ ಇಲ್ಲೆಲ್ಲ ಗಾಡಿಗಳು ನಿಂತ್ಕೊಳ್ತಾ ಇದ್ರು. ಇವಾಗ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ, ಬಸ್ ಸ್ಟ್ಯಾಂಡ್ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಇವಾಗ ಎಲ್ಲ ಕ್ಲಿಯರ್ ಆಗ್ಬೇಕು. ಇವಾಗ ನೀವು ಹೇಳ್ತಾ ಇದ್ದಂಗೆ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂತಾರೆ, ಅದು ಎಲ್ಲ ಇವಾಗ ಇನ್ ಮುಂದೆ ಆ ತರ ಆಗಲ್ಲ. ನಾವ್ ಯಾರಿಗೂ ಇಲ್ಲಿ ಒಳಗಡೆ ಗಾಡಿ ನಿಲ್ಸಕ್ಕೆ ನಾವು ಅವಕಾಶ ಕೊಡಲ್ಲ. ಯಾಕಂದ್ರೆ ಅವ್ರದ್ದು ಹೊಟ್ಟೆಗೆ ನಾವು ಹೊಡೆಯಲ್ಲ. ಅವ್ರಿಗೆ ಬೇಕಾದ್ರೆ ಬೇರೆ ಕಡೆ, ಇವಾಗ ನಮ್ಮ IDSMT ಮಲ್ಗೆ ನಾವು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದೀವಿ. ಅದು ಇವಾಗ ಟೆಂಡರ್ ಕರೀತಾ ಇದೀವಿ. ಅದು ಸುಮಾರು 2.5 ಕೋಟಿ 3 ಕೋಟಿ ಅದು ಎಸ್ಟಿಮೇಟ್ ಆಗೈತೆ. ಇವಾಗ ಟೆಂಡರ್ ಕರಿಬೇಕು. ಆಮೇಲೆ ಇನ್ನೊಂದು ನಗರೋತ್ಥಾನದಲ್ಲಿ 1.5 ಕೋಟಿದು ಫುಡ್ ಕೋರ್ಟ್, 1.5 ಕೋಟಿದು ಫುಡ್ ಕೋರ್ಟ್ ಅಲ್ಲಿ ಟೆಂಡರ್ ಆಗೈತೆ. ಅದು ಇಲ್ಲಿ ನಾವು ಒಂದು ಇದೈತಲ್ಲ, ಹಳೆ ಮುನ್ಸಿಪಲ್ ಹಳೆ RA ಆಫೀಸ್, ಅದು ಡೆಮಾಲಿಷ್ ಮಾಡಿ ಅಲ್ಲಿ ನಾವು ಅದು ಟೆಂಡರ್ ಕರಿತೀವಿ. ಫುಡ್ ಕೋರ್ಟ್ ಎಲ್ಲ ಆ ಕಡೆ ಹೋಗ್ಬೇಕು. ಟೆಂಡರ್ ಎಲ್ಲ ಆಗೈತೆ. ಕೆಲಸ ಮಾಡ್ಬೇಕು, ನಾವು ಸ್ಟಾರ್ಟ್ ಮಾಡ್ಬೇಕು. ಎಲ್ಲವೋ ಕೊಟ್ಟು ಟೆಂಡರ್ ಸ್ಟಾರ್ಟ್ ಮಾಡ್ತೀವಿ, ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಮೇಂಟೆನೆನ್ಸ್ಗೆ ಈಗ ನೀವೇನ ಮಾಡಿ ಬಿಡ್ತೀರಾ, ಮೇಂಟೆನೆನ್ಸ್ ಆಗಲ್ಲ. ಈಗ ಅದಕ್ಕೋಸ್ಕರ ಮೇಂಟೆನೆನ್ಸ್ ಒಂದ್ ಸಮಿತಿ ಮಾಡಿ, ಈ ಕ್ಲೀನ್ನೆಸ್ ಮತ್ತೆ ಯಾರು ಬರ್ದ ಹಾಗೆ ಅದನ್ನ ಅವಾಯ್ಡ್ ಮಾಡಕ್ ಒಂದ್ ಸಮಿತಿ ಮಾಡ್ಬೇಕು ನಗರಸಭೆಯಿಂದ. ಅದನ್ನ ಮೇಂಟೈನ್ ಮಾಡ್ಬೇಕು. ಅಲ್ಲ ಅದೇನಂದ್ರೆ, ಇವಾಗ ಬಸ್ ಸ್ಟ್ಯಾಂಡ್ ಕೆಲಸ ಮಾಡಿದ್ಮೇಲೆ ನಾವೇ ಇರ್ತೀವಿ ಇಲ್ಲಿ. ಅಲ್ಲ ಇರ್ತೀರಾ, ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಈಗ ಒಬ್ರು ಕೌನ್ಸಿಲರ್, ಆಮೇಲೆ ಎಲ್ಲರೂ ಇರ್ತಾರಲ್ಲ, ನೀವ್ ಇರ್ತೀರಾ ಮಾಧ್ಯಮದವ್ರು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವೇ ಅಡ್ವಾನ್ಸ್ ಆಗಿರ್ತೀರಲ್ಲ, ನಮ್ ಗಮನಕ್ಕೆ ತಗೊಂಡು ಏನ್ ಮಾಡ್ಬೇಕು ನಾವ್ ಮಾಡ್ತೀವಿ. ಸರಿ, ನೀವು ಒಂದು ಅಂಗಡಿ ಕೊಟ್ಟಿರ್ತೀರಾ ಈಗ?